ಹೇ ಜಿವಿ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿ ಹೋಗಿದ್ದೆ? ಮೀನ್ ಹಿಡಿಯೋಕೆ ಹೋಗಿದ್ದೆ. ಮೀನ್ ಸಿಕ್ತು? ಸಿಕ್ಲಾ? ಓ, ಅಲ್ಲಿತೇನು? ಎಲ್ರಿಗೂ ಕಡಲ ತರಂಗ ಚಾನೆಲ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ಲಾಗ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ, ಹಾಗೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನ ಲೈಕ್ಸ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಬನ್ನಿ ಇವತ್ತು ನನ್ನ ಡೇ ಹೇಗಿತ್ತು ಅಂತ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ಮಳೆಯೆಲ್ಲ ಸ್ವಲ್ಪ ನಿಂತಿತ್ತು ಇವತ್ತು, ಸೊ ಅದಕ್ಕೆ ಬೆಳಿಗ್ಗೆನೆ ನಾನು ಮನೆ ಸುತ್ತಮುತ್ತಲೂ ಎಲ್ಲ ಕೊಟ್ಟಿಗೆ ಹಾಗೆ ಮುಂದೆ ಸ್ವಲ್ಪ ನೀರು ಹರಿತಾ ಇದೆ, ಅಲ್ಲೆಲ್ಲ ಹೋಗಿದ್ದೆ. ಹಾಗೆ ಅಮ್ಮ ತರಕಾರಿ ಬೆಳೆದಿದ್ರು, ಹೀರೆಕಾಯಿ ಬೆಳೆದಿದ್ರು. ಸೊ ಅದಕ್ಕೇನೆ ಅವಳು ತೋಟಕ್ಕೆ ಹೋಗ್ಬಿಟ್ಟು ಹೀರೆಕಾಯಿ ತಗೊಂಡು ಬಜ್ಜಿ ಮಾಡುವ ಅಂತ ಹಾರ್ವೆಸ್ಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದೆ. ಹಾರ್ವೆಸ್ಟಿಂಗ್ ಅನ್ನೋದು ಮನಸ್ಸಿಗೆ ತುಂಬ ಖುಷಿ ಕೊಡೋ ಒಂದು ಕೆಲಸ. ಯಾಕಂದರೆ ನಾವು ಗಿಡ ಬೆಳೆಸ್ದಾಗಿಂದ ಒಂದು ಫಸಲಿಗೆ ಕಾಯ್ತಾ ಇರ್ತೇವೆ, ಅದು ಯಾವಾಗ ಫಸಲು ಕೊಡುತ್ತೆ ಅಂತ ಹೇಳಿಬಿಟ್ಟು. ಸೊ ತುಂಬ ಖುಷಿ ಆಯಿತು ನನಗೆ ಅಲ್ಲಿ ಹೋಗಿಬಿಟ್ಟು ಹೀರೆಕಾಯಿನ ಕೊಯ್ದಾಗ. ನಾನೊಬ್ಬಳೇ ಹೋಗ್ತೀನಿ ಅಂತ ಅಂದರು, ಅಮ್ಮ ನನ್ನ ಜೊತೆ ಬಂದಿದ್ದರು. ಯಾಕಂದರೆ ಅವಳ ಗಿಡ ನಾನೇನಾದರೂ ಹಾಳು ಮಾಡಿಬಿಟ್ರೆ ಅಂತ ಅಂದ್ಕೊಂಡು, ಅವಳು ಕಷ್ಟಪಟ್ಟು ಬೆಳೆಸಿರ್ತಾಳೆ. ಸೊ ನನಗಿಂತ ಜಾಸ್ತಿ ಅವಳು ಆ ಗಿಡನೇ ಇಷ್ಟಪಡ್ತಾಳೆ ಅನಿಸುತ್ತೆ, ಅದಕ್ಕೇನೆ ಓಡಿ ಬಂದಿದ್ಲು ನನ್ನ ಜೊತೆ. ಬಜ್ಜಿ ಮಾಡುವ ಹಾರ್ವೆಸ್ಟಿಂಗ್ ಅಲ್ಲಿ ಮಸ್ತ್ ಆಗುತ್ತೆ. ಎರಡೇ ಸಾಕಂತೆ ಬಜ್ಜಿಗೆ, ಸಾಕು ಎರಡು ಬಜ್ಜಿ ಮಾಡಬೇಕು. ಹಾಗೆ ಸಾರಿಗೆ ಒಗ್ಗರಣೆ ಕೊಡಬೇಕು. ಹಾಗೆ ತೋಟದಲ್ಲಿ ಒಗ್ಗರಣೆ ಗಿಡ ಕೂಡ ಇತ್ತು. ಸೊ ಅದನ್ನು ಒಗ್ಗರಣೆ ಸೊಪ್ಪನ್ನು ಕೂಡ ಕೊಯ್ಕೊಬರೋಣ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ವಿ. ಅಲ್ಲಿ ಜೇನು ಸಹ ಇತ್ತು. ಜೇನು ಹುಳ ಎಲ್ಲ ಇದೆ. ನೋಡು, ಜೇನು ಹುಳ ಇದೆ, ಕಚ್ಚೋದು ಬೇಡ. ಸಾಕನ್ಸುತ್ತಿಷ್ಟೇ, ಒಗ್ಗರಣೆಗಲ್ಲ ಸಾಕಿಷ್ಟೇ. ಮನೆಗೆ ಹೋಗ್ಬಿಟ್ಟು ಹೀರೆಕಾಯಿನ ಕಟ್ ಮಾಡಿ ಬಜ್ಜಿ ಮಾಡ್ಕೊಂಡ್ವಿ. ಐ ಥಿಂಕ್ ಬಜ್ಜಿನೇ ಅನಿಸುತ್ತೆ ತುಂಬ ಟೇಸ್ಟಿ ಆಗೋದು. ಹೀರೆಕಾಯಿಂದ ಪಲ್ಯ ಎಲ್ಲ ನಂಗೆ ಇಷ್ಟ ಆಗೋದಿಲ್ಲ, ನಮ್ಮ ಅಕ್ಕ ಹೆಲ್ಪ್ ಮಾಡಿದ್ಲು. ಈಸಿ ಆಗುತ್ತೆ ಚಾಕುಗಿಂತ, ಹಿಟ್ಟು ತತ್ತಿಯಲ್ಲಿ ಕಟ್ ಮಾಡೋದಲ್ಲ ಪುಟ. ನಾನು ತೋಟಕ್ಕೆ ಹೋದಾಗ್ಲೇ ಅವಳು ಎಲ್ಲ ಹಿಟ್ಟೆಲ್ಲ ಕಲಸಿಟ್ಬಿಟ್ಟಿದ್ಲು ಆಲ್ರೆಡಿ. ಕಡಲೆ ಹಿಟ್ಟು ಮತ್ತು ಜೀರಿಗೆ, ಖಾರ ಪೌಡ್ರು, ಗರಂ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಬಜ್ಜಿನೂ ಸಹ ಮಾಡ್ಕೊಂಡ್ವಿ. ಹೀರೆಕಾಯಿ ಅಷ್ಟೇ ಸಾಕಾಗಲ್ಲ ಅಂತ ಅಂದ್ಕೊಂಡು ಬಜ್ಜಿ ಮಾಡ್ತಿದ್ದಾಳೆ. ಬಜ್ಜಿ ಮಾಡಿಬಿಟ್ಟು ತಿಂದು ಆಯಿತು ಇವತ್ತು. ಹಾಗೇನೆ ಪಪ್ಪ ಸೈಕಲ್ ರಿಮ್ ಫಿಕ್ಸ್ ಮಾಡ್ತಾ ಇದ್ರು. ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇರಲಿಲ್ಲ. ಹಾಗೆ ನನಗೆ ಇದು ಫಿಕ್ಸ್ ಮಾಡೋದು ಇವೆಲ್ಲ ಏನು ಸ್ವಲ್ಪನೂ ಗೊತ್ತಿರಲಿಲ್ಲ. ಅವ್ರು ಮಾಡ್ತಾ ಇದ್ರು, ಹಾಗೆ ವಿಡಿಯೋ ಮಾಡಿಕೊಂಡೆ. ಅದನ್ನು ಸಹ ಸ್ವಲ್ಪ ಕೇಳಿ ತಿಳ್ಕೊಂಡೆ ಏನು ಅಂತ. ಇದು ಹಬ್ಬ ಇದೆಲ್ಲ ಕನೆಕ್ಟ್ ಮಾಡೋದಾ? ಸರಿ, ಕಡ್ಡಿ ತೋರಿಸುವ ಒಂದ್ಸಲ. ಇಲ್ಲಿ ಕೊಡು, ತೋರಿಸ್ತೇನೆ. ಇದು ಕಡ್ಡಿ ಅಲ್ಲ? ಓಕೆ, ಫಿಟ್ ಮಾಡೋದು ಹೆಂಗೆ? ಫಿಟ್ ಮಾಡಬೇಕಲ್ಲ? ಹೌದು, ಫಿಟ್ ಮಾಡಿ ಕಡೆಗೆ ಆಮೇಲೆ ತಯಾರಾಗ್ತದೆ. ಅಂದ್ರೆ ಇಲ್ಲಿ ಗ್ಯಾಪ್ಸ್ ಇರತ್ತೆ, ಹೋಲ್ ಅಲ್ಲ? ಹೌದು, ಇದನ್ನ ಫಿಟ್ ಮಾಡೋದು. ಎಷ್ಟು ಬಿಟ್ಟು ಹಾಕ್ಬೇಕಾಗ್ತಿದ್ದು? 5 ಬಿಟ್ಟು, 5 ಒಂದು 1 2 3 4 5. 5ನೇ ಇದಕ್ಕೆ? ಹಾಂ, 5ಕ್ಕೆ ಒಂದು ಹಾಕ್ರೆ ಆಯ್ತು. ಸರಿ, 36 ಕಡ್ಡಿ ಕೂರ್ತದಾ ಒಂದು ಇದಕ್ಕೆ? ಹೌದು. ಅಂದ್ರೆ ದೊಡ್ಡ ಸೈಕಲ್ ಅಂದಲ್ಲ? ಹೌದು, ಸೈಕಲ್.
ಟೈರ್ ಪಂಚರ್ ಆಗ್ತದಲ್ಲ, ಸೈಕಲ್ ಟೈರ್, ಹೌದು. ಆ ಟೈಮಲ್ಲಿ ಇವೆಲ್ಲ ಬಿಡಿಸ್ಬೇಕಾಗ್ತದಲ್ಲ? ಇಲ್ಲ ಅವಾಗಲ್ಲ, ಇದು ಎಲ್ಲ ಟೈರ್ ರೀಮ್ ಹಾಳಾದಾಗ ಮಾತ್ರ ಬಿಡ್ತದೆ. ಇದು ಹಾಳಾಗಿದೆ. ಹಾಳಾಗಿದೆ ಅಂತ ಹೆಂಗೆ ಗೊತ್ತಾಗ್ತದೆ? ಹಾಳಾದ ಕಡ್ಡಿ ಹೋಗ್ತದಲ್ಲ, ಎಷ್ಟು ಕಡ್ಡಿ ಹಾಳೆಗೆ ಹೋದ್ಮೇಲೆ ಹೊಸ ಕಡೆ ಹಾಕೋದು. ಈ ಕಡ್ಡಿ ಹಳೇದಾಗ್ತದೆ, ಕಟ್ಟಾಗಿ ಹೋಗ್ತದೆ ಅದು, ಆಮೇಲೆ ಇದು ಹಾಕೋದು. ಓಕೆ. ಎಸ್ ಮುಗೀತಲ್ಲ? ಇಲ್ಲಿ ಮೇಲ್ಗಡೆ ಟೈರ್ ಹಾಕ್ಬೇಕಲ್ಲ? ನನ್ನ ಒಂದು ನಾರ್ಮಲ್ ಡೇ ಹೀಗಿತ್ತು ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳೊಂದಿಗೆ ಬರ್ತಾ ಇರ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.